ನಮ್ಮ ನಿಕ್ಕಿ ಬಂದರೆ ಸಾಕಾಗೈತೆ. ನಮ್ಮ ನಿಕ್ಕಿ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನನ್ನ ಜೀವನ. ತುಂಬ ಚೆನ್ನಾಗಿರುತ್ತೆ. ಅವನು ವಾಪಸ್ ಬರಂಗೆ ಮಾಡಪ್ಪ. ಎಲ್ಲೇ ಇದ್ರೂ ಎಲ್ಲಿದೆಯಾ ನಿಕ್ಕಿ, ಬೇಗ ವಾಪಸ್ ಬಾ. ನೀನು ಬಂದ್ರೆ ನಾನು ಹೆಂಗೆ ತಲೆ ಎತ್ಕೊಂಡು ಯಾರಿಗೂ ನಾನು ಹೆದರ್ಕೊಳ್ದಂಗೆ ಹೆಂಗೆ ನಾನು ಜೀವನ ಮಾಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಜೀವನ ಮಾಡ್ತೀನಿ. ದೇವ್ರೇ, ನಮ್ಮ ನಿಕ್ಕಿನ ವಾಪಸ್ ಬರಂಗೆ ಮಾಡಪ್ಪ ದೇವ್ರೇ. ಅಜ್ಜಿ ಸುಪ್ಪಿ ಅವರಿದ್ದಾರಾ? ಹ್ಞೂ ಇದ್ದಾಳೆ ಕಣಪ್ಪ. ಯಾರು ನೀನು? ನಿಖಿಲ್ ಅಂತ ಕಣಜ್ಜಿ. ನಾನು ಸುಪ್ಪಿ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು. ಸುಪ್ಪಿ ಸುಪ್ಪಿ ನಿಕ್ಕಿ ನಿಕ್ಕಿ ಬಂದ್ಬಿಟ್ಟ. ಇವಾಗಿನ್ನು ನೀನು ನೆನೆಸ್ಕೊಂತಾ ಇದ್ದೆ, ದೇವ್ರೇ ನಮ್ಮ ನಿಕ್ಕಿನ ಬರಂಗೆ ಮಾಡಪ್ಪ, ನಮ್ಮ ನಿಕ್ಕಿನ ಬರಂಗೆ ಮಾಡಪ್ಪ ಅಂತ ಹೇಳಿ ಬಂದ್ಬಿಟ್ಟ ನಿಕ್ಕಿ, ಬಂದ್ಬಿಟ್ಟ. ಅಯ್ಯೋ, ನೀನು ಬರಲಿ ಅಂತ ನಾನು ಎಷ್ಟು ದಿವಸದಿಂದನ ಕಾಯ್ತಾ ಇದ್ದೆ ಅಂದರೆ ನಿಜವಾಗ್ಲೂ ನಾನು ನಿನ್ನ ಹೆಂಗೆ ಕಾಯ್ತಿದ್ದೆ ಅಂತಂದರೆ ಸೀತೆ ಕಾಯ್ದಂಗೆ ಕಾಯ್ತಾ ಇದ್ದೆ. ನಿಜವಾಗ್ಲು ಬಂದೇ ಬರ್ತಾನೆ ನಮ್ಮ ನಿಕ್ಕಿ, ಬಂದೇ ಬರ್ತಾನೆ ಅಂತ ಹೇಳಿ ನಾನು ತುಂಬ ಕಾಯ್ತಾ ಇದ್ದೆ ಗೊತ್ತಾ. ಬಂದೇ ಬಿಟ್ಟಲ್ಲ ಕೊನೆಗೂ. ಹೌದು, ನಾನು ಸ್ವಲ್ಪ ನಮ್ಮ ಊರಿಗೆ ಹೋಗ್ಬೇಕಂತ ಸಂದರ್ಭ ಬಂತು. ಅದಕ್ಕೆ ನಾನು ಊರಿಗೆ ಹೊರಟೋಗ್ಬಿಟ್ಟಿದ್ದೆ. ನಾನು ಮತ್ತೆ ನಿನಗೆ ಮಾತಾಡ್ಸೋದಕ್ಕಾಗಲಿಲ್ಲ. ನಂದು ಫೋನ್ ಎಲ್ಲೋ ಕಳೆದೋಗ್ಬಿಟ್ಟಿತ್ತು. ಅದಕ್ಕೆ ಮತ್ತೆ ಆ ನಂಬರ್ ತಗೊಳಕ್ಕಾಗಲಿಲ್ಲ. ಬೇರೆ ನಂಬರ್ ತೊಗೊಂಡೆ. ನಿನ್ನ ನಂಬರ್ ನನಗೆ ಫೋನ್ ಮಾಡೋಣ ಅಂತಂದರೆ ಸಿಗಲಿಲ್ಲ. ಯಾವ ನಂಬರು ಈ ಕಡೆ ಇರೋದು ಯಾರ್ದಾದ್ರೂ ಕೇಳಿಸ್ಕೊಳ್ಳೋಣ ನಿನ್ನ ನಂಬರ್ ಅಂತಂದರೆ ಸಿಗಲೇ ಇಲ್ಲ. ನನ್ನ ಫೋನ್ ಎಲ್ಲ ಕಳೆದೋಗ್ಬಿಟ್ಟಿತ್ತು. ಅದಕ್ಕೇ ನಿಮ್ಮ ಮನೆ ಒಂದು ಟೈಮ್ ನೀನು ತೋರಿಸಿದ್ದಲ್ಲ ಇಲ್ಲೇ ಇರೋದು ಅಂತ ಹೇಳಿ, ಅದಕ್ಕೆ ಹುಡಿಕೊಂಡು ಹೀಗೆ ಬಂದೆ ನಿಮ್ಮ ಊರ ಕಡೆ. ಬಂದು ಯಾರನ್ನಾದ್ರೂ ಇಲ್ಲಿ ಮತ್ತೆ ಇನ್ನೊಂದ್ಸತಿ ನನಗೊಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇದೇನಾ ಸುಪ್ಪಿ ಅವ್ರ ಮನೆ ಅಂತೇಳಿ ಕೇಳಿದೆ. ಹಾಂ ಇದೇನೆ ಅಂತ ಹೇಳಿದ್ರು. ಅದಕ್ಕೆ ಹುಡ್ಕೊಂಡು ಬಂದೆ. ಹೇಗಿದೆಯಾ ಸುಪ್ಪಿ? ಚೆನ್ನಾಗಿದ್ದೀನಿ. ಅಯ್ಯೋ, ನೀನು ಇಲ್ದಲೆ ನನ್ನ ಜೀವನ ಹೇಗಾಗಿತ್ತು ಅಂತಂದರೆ ನಿಕ್ಕೆ, ಅಯ್ಯೋ ಹೇಳ್ಬಾರ್ದು. ಮತ್ತು ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಇವಾಗ ಬಂದಲ್ಲ ನೀನು, ಇವಾಗ ಬಂದಿರೋದಕ್ಕೆ ಮಾತಾಡೋಣ ಬಿಡು, ಆಮೇಲೆ ಮೆಲ್ಲಗೆ ಮಾತಾಡಿದ್ರಾಯ್ತು. ನೀನು ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ನೀನು ಇಲ್ದಲೆ ನನ್ನ ಜೀವನ ಅಯ್ಯೋ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ನನ್ನ ಮನಸ್ಸಿಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು ನಿಕ್ಕಿ. ನೀನು ಇಲ್ದಲೇ ಕೊನೆಗೂ ಬಂದುಬಿಟ್ಟಲ್ಲ. ಅಮ್ಮ ಅಮ್ಮ, ನಮ್ಮಮ್ಮಂತೂ ನೀನು ನೋಡಿಬಿಟ್ರೆ ತುಂಬ ಖುಷಿ ಪಡ್ತಾರೆ. ನಿಮ್ಮಮ್ಮನಿಗೆ ವಿಷಯ ಗೊತ್ತಾ? ಎಲ್ಲ ವಿಷಯ ಗೊತ್ತಾಗಿದೆ ನಮ್ಮಮ್ಮನಿಗೆ. ನಮ್ಮಮ್ಮ ನಮ್ಮ ಅಪ್ಪನ ಹತ್ರ ಎಲ್ಲ ಹೇಳಿದ್ದೀನಿ. ಏಯ್, ಯಾವನೇ ಇವನು ಅಲ್ಕಿಸ್ಕೊಂಡು ಮಾತಾಡ್ತಾ ಇದೆಯಾ ಇವಂತಾಗೆ? ಇವ ಮಾಡ್ಕೊಂಡಿರೋದು ಸಾಲ್ದೇನೆ. ಯಾವನೇ ಇವನು? ಅಜ್ಜಿ, ಇವನು ನಾನು ಲವ್ ಮಾಡ್ತಿರೋ ಹುಡುಗ ಇವನೇನೆ ನಿಕ್ಕಿ ಅಂತ ಹೇಳಿ ಹೇಳ್ತಿದ್ನಲ್ಲ, ಅವನೇ ಇವನು. ಸುಮ್ಮನೆ ಕುಕ್ಕರ್ಸ್ಕ ನೀನು, ಸುಮ್ಮನೆ ಕುಕ್ಕರ್ಸ್ಕೋಬೇಕು. ನೀನು ಮಾತಾಡಬೇಡ. ನೀನು ಹೆಂಗ ಬಂದಲ್ಲ ನಮ್ಮ ಹುಡುಗ, ನನಗೆ ನಮ್ಮ ಹುಡುಗ ಬಂದಿರೋದು ಒಂದು ಸಂತೋಷ. ನಿಕ್ಕಿ, ತುಂಬ ಬೇಜಾರಾಗಿರ್ತೀಯ ಅಂತ ಗೊತ್ತು. ನಾನು ಬಂದಿದ್ದಕ್ಕೆ ನಿನಗೆ ಖುಷಿನೂ ಆಗೈತೆ. ನಾನು ಇಲ್ದಲ್ಲೇ ನೀನು ತುಂಬ ಬೇಜಾರನ್ನು ಮಾಡ್ಕೊಂಡಿದ್ಯಾ ಅಲ್ವಾ? ನಿಜ, ನನ್ನ ಕಷ್ಟ ಹೇಳ್ಬಾರ್ದು. ಇವಾಗ ನೀನು ಬಂದಿರೋದಕ್ಕೆ ಅದೆಲ್ಲ ನನಗೆ ಏನೂ ಕಾಣಿಸ್ತಾ ಇಲ್ಲ. ಅದೆಲ್ಲ ಹೊರಟೋಗ್ಬಿಡ್ತು. ಇವಾಗ ಸದ್ಯಕ್ಕೇನು ನೀನು ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಅದನ್ನೆಲ್ಲ ಆಮೇಲೆ ಕೂತ್ಕೊಂಡು ಮೆಲ್ಲಕ್ಕೆ ಮಾತಾಡಿದ್ರಾಯ್ತು. ಸದ್ಯ ನೀನು ಬಂದಲ್ಲ ಅಷ್ಟೇ ಸಾಕು ನನಗಪ್ಪ. ಹೋಗಿರೋ ಜೀವ ಬಂದಂಗಾಯ್ತು. ಹೋಗಿರೋ ಜೀವ ಬಂದಂಗಾಯ್ತು ನಿಕ್ಕಿ, ಹೋಗಿರೋ ಜೀವ ಬಂದಂಗಾಯ್ತು. ನನಗಂತೂ ಸಂತೋಷ ತಡೆಯೋಕ್ಕಾಗ್ತಾ ಇಲ್ಲ. ನೀನು ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ. ಏಯ್ ಸುಪ್ಪಿ, ಯಾರೇ ಇವನು? ಅಮ್ಮ, ಇವನೇ ಅಮ್ಮ ನಿಕ್ಕಿ. ನಾನು ಹುಡ್ಕೊಂಡು ಬಂದಿದ್ದಾನೆ. ಒಂದು ಟೈಮು ಇಲ್ಲಿ ಊರಿಗೆ ನಾನು ಕಾರಲ್ಲಿ ಕರ್ಕೊಂಡ್ಬಂದು ಇದೇ ನಮ್ಮ ಮನೆ ಅಂತೇಳಿ ತೋರಿಸಿದ್ದೆ. ಅದಕ್ಕೆ ಹುಡಿಕೊಂಡು ಬಂದಿದ್ದಾನೆ. ಇವನೇ ಅಮ್ಮ ನಿಕ್ಕಿ. ಹೌದೇನು? ಚೆನ್ನಾಗಿದ್ದಾನೆ ಕಣೆ ಹುಡುಗ. ಏನಪ್ಪ, ನನ್ನ ಮಗಳಂತೂ ನೀನು ಇಲ್ದಲೇ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಹೆಂಗೂ ಕೊನೆಗೆ ಬಂದ್ಬಿಟ್ಟಲ್ಲ ಬಿಡು. ನಿನ್ನ ಜೀವನ ಇನ್ಮೇಲಿಂದ ಬಂಗಾರ ಆಗುತ್ತೆ ಕಣೆ. ಬಂದಲ್ಲ ಅಷ್ಟೇ ಸಾಕು. ಸಖತ್ತಾಗಿದ್ದಾನೆ. ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿದ್ದಾನೆ ಕಣೆ. ಒಳ್ಳೆ ಹುಡುಗನ್ನೇ ಆಯ್ಕೆ ಮಾಡಿದ್ಯಾ ಸುಪ್ಪಿ ನೀನು. ಹೇಳಲಿಲ್ಲ ಅಮ್ಮ, ನನಗೆ ಮೋಸ ಮಾಡೋದಿಲ್ಲ. ಅವ್ನು ಬಂದೇ ಬರ್ತಾನೆ, ಒಳ್ಳೆ ಹುಡುಗ ನಿಕ್ಕಿ ಅಂತ ಹೇಳಿ ನಾನು ಹೇಳಲಿಲ್ವಾ? ಇವ್ರು ತುಂಬ ಚೆನ್ನಾಗಿದ್ದಾರೆ ಅಮ್ಮ. ಮನೆ ಕಡೆ ಇವ್ರದ್ದು ಗೋಲ್ಡ್ ಶಾಪ್ ಎಲ್ಲ ಇದೆ ಗೊತ್ತಾ? ಇವ್ರದ್ದೊಂದು 3 ಗೋಲ್ಡ್ ಶಾಪ್ ಇದೆ. ಅವರು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತಂತೆ ಅವ್ರ ಮನೆ ಕಡೆ. ಅದಕ್ಕೆ ಅವನು ಹೊರಟೋಗ್ಬಿಟ್ಟಿದ್ದಂತೆ. ಫೋನ್ ಬೇರೆ ಕಳ್ಕೊಬಿಟ್ಟಿದ್ದಂತೆ. ನಾನು ಹೊಸ ಬಿಲ್ಡಿಂಗ್ಗೆ ಹೋಗೋಣ ಅಂತ ಹೇಳಿ ನಾನೆಲ್ಲ ಚೆನ್ನಾಗಿ ಇನ್ನೂ ಶಾಪ್ ದೊಡ್ಡದಾಗಿ ಮಾಡೋಣ ಅಂತ ಎಲ್ಲ ಖಾಲಿ ಮಾಡಿದ್ವಿ. ಸಡನ್ನಾಗೆ ನಮ್ಮ ಊರಿಂದ ನಮಗೆ ಫೋನ್ ಬಂದುಬಿಡ್ತು, ನಮ್ಮ ಅಕ್ಕನ ಗಂಡ ತೀರ್ಕೊಬಿಟ್ಟಿದ್ದಾರೆ ಅಂತ. ನಾನು ಆ ಟೆನ್ಷನಲ್ಲಿ ನಮ್ಮ ಅಕ್ಕನ ಗಂಡ ತೀರ್ಕೊಂಡ್ರಲ್ಲ ಅಂತೇಳಿ ಆ ಸಡನ್ನಲ್ಲಿ ಹೋಗ್ಬೇಕಾದ್ರೆ ಫೋನು ನಾನು ಪ್ಯಾಂಟಿನ ಜೋಮ್ ಒಳಗಡೆ ಇಟ್ಕೊಂಡಿದ್ದೆ. ನಾನು ಆ ಪ್ಯಾಂಟಿನ ಜೋಮ್ ಒಳಗಡೆ ಇಟ್ಕೊಂಡಿರ್ಬೇಕಾದ್ರೆ ಅದು ಎಲ್ಲೋ ಫೋನು ಹೋಗ್ಬೇಕಾದ್ರೆ ಗಾಡೀಲಿ ಫಾಸ್ಟಾಗಿ ಹೋಗ್ಬೇಕಾದ್ರೆ ಎಲ್ಲ ಕಳೆದೋಗ್ಬಿಡ್ತು. ನಮ್ಮ ಅಣ್ಣವರು ನಾವು ಎಲ್ಲ ಹೋದ್ವಿ. ನಮ್ಮ ಅಣ್ಣವ್ರು ಆ ಕಡೆ ಹೋದಾಗ ನಾವು ಬರೋಲ್ಲಪ್ಪ, ಆ ಕಡೆ ಎಲ್ಲ ಇಲ್ಲೇ ಸೆಟ್ಲ್ ಆಗ್ತೀವಿ ಅಂತಂದರು. ನಾವು ನಮ್ಮ ಅಕ್ಕಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು, ಯಾಕೋ ಇದ್ದಕ್ಕಿದ್ದಂಗೆ ನಮ್ಮ ಅಕ್ಕನ ಗಂಡನಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಬಿಟ್ರು. ಅದಕ್ಕೆ ನಾನು ಅವ್ರಿಗೆ ಸಮಾಧಾನ ಮಾಡ್ಕೊಳ್ತಾ ನಾನು ಸ್ವಲ್ಪ ದಿನ ಅಲ್ಲೇ ಇದ್ದು ನಾನು ಆಮೇಲೆ ಬೇಕಾದರೆ ಬಂದು ಮಾಡಿದ್ರೆ ಆಯಿತು ಅಂತೇಳಿ ಸುಮ್ಮನೆ ಆಗಿದ್ದೆ. ಅದಕ್ಕೆ ಇವಾಗ ಈ ಕಡೆ ನೀವು ಶಾಪ್ ಓಪನ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಮಾವರೆಲ್ಲ ಆ ಕಡೆ ನಮ್ಮೂರ ಕಡೆನೇ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿ ದೊಡ್ಡದಾಗಿ ಮಾಡ್ತೀನಿ ಶಾಪ್. ಅದಕ್ಕೆ ನಾನು ಇವಳಿಗೆ ಸಮಾಧಾನ ಮಾಡೋಣ, ಇವಳು ನಾನು ತುಂಬ ಇಷ್ಟಪಡ್ತಿದ್ಲು. ನಾನು ಅದೇ ನಂಬರ್ ತೊಗೊಂಡು ಇವಳಿಗೆ ಫೋನ್ ಮಾಡಬೇಕಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ.
ಆದರೆ ನನಗೆ ಅದು ನಂಬರ್ ತೊಗೊಳೋದಕ್ಕಾಗಲಿಲ್ಲ. ಅದಕ್ಕೆ ಬಿಡತ್ಲಾಗೆ ಹೋಗಲಿ ಅಂತ ಹೇಳಿ ಬೇರೆ ನಂಬರ್ ತೊಗೊಂಡೆ. ಆದರೆ ಇವಳ ನಂಬರ್ ಸಿಗಲೇ ಇಲ್ಲ ಆಂಟಿ. ಎಷ್ಟು ನಾನು ಫೋನ್ ಮಾಡಿ ಎಷ್ಟು ಟ್ರೈ ಮಾಡಿ ಮಾತಾಡಿಸ್ಬೇಕಂತ ಎಷ್ಟು ಟ್ರೈ ಮಾಡಿದ್ನೋ. ಅದಕ್ಕೆ ಮನೆ ಹತ್ರನೇ ಏನಾದರೂ ಆಗಲಿ ಅಂತೇಳಿ ಮನೆ ಹತ್ರನೇ ಹುಡ್ಕೊಂಡು ಬಂದೆ. ಹುಡುಗನೇ ಏನೇ ನಮ್ಮ ಸುಪ್ಪಿನ ಲವ್ ಮಾಡ್ತಿರೋದು? ಹ್ಞೂನಪ್ಪ, ಈ ಹುಡುಗನೇ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಎಂಥ ಒಳ್ಳೆ ಹುಡುಗನ ಇಷ್ಟಪಟ್ಟಿದ್ದಾಳೆ ನಮ್ಮ ಸುಪ್ಪಿ. ನಾವು ಹುಡುಕಿದ್ರು ಇಂಥ ಗಂಡು ಹುಡ್ಕಕ್ಕಾಗ್ತಿರ್ಲಿಲ್ಲ. ಹೆಂಗೋ ಬಿಡಪ್ಪ ಅತ್ತ. ಅವಳ ಜೀವನ ಹೆಂಗಾಗಿತ್ತು ಅಂದರೆ ಅಯ್ಯೋ ಊರಾಗೆಲ್ಲ ಆಡ್ಕ್ಯಮಾರು. ಗೊತ್ತೇ, ಅವಳ ಜೀವನ ಹಂಗಾಗ್ಬಿಟ್ಟಿತ್ತು ಕಣಪ್ಪ. ಅವಳು ಇವಾಗ 6 ತಿಂಗಳು ಪ್ರೆಗ್ನೆಂಟು. ಇವಾಗ 6 ತಿಂಗಳಾಗೈತೆ. ಇದಕ್ಕೆಲ್ಲ ನೀನೇ ಅಂತೆ ಕಾರಣ. ಮುಂಚೆಗೆ ಹೇಳಿದ್ದೆ, ಇದರಿಂದ ಏನಾದರೂ ತೊಂದರೆ ಆದರೆ ನಾನಂತೂ ನಿನ್ನ ಕೈ ಬಿಡೋದಿಲ್ಲ ಸುಪ್ಪಿ, ನನ್ನ ಮದುವೆ ಆಗೇ ಆಗ್ತೀನಿ, ನಿನ್ನ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೆ. ಇವಾಗ ಬಿಡ ಆಂಟಿ, ಆಗಿದೆ ತಾನೇ. ಇವಾಗ ನಾನೇನೆ ಇದಕ್ಕೆಲ್ಲ ಕಾರಣ ಅಂತೇಳಿ ನನಗೆ ಗೊತ್ತಿದೆ. ನಾನೇ ಮದುವೆ ಆಗ್ತೀನಿ ಸುಪ್ಪಿನಂತೆ. ನಾನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನಾನು ಹೊಸ ಶಾಪ್ ಓಪನ್ ಮಾಡ್ತೀನಿ. ಇಲ್ಲೇ ಓಡಾಡ್ಕೊಂಡು ಇಲ್ಲಿಂದನೇ ಶಾಪ್ ಮಾಡ್ಕೊಂಡು ಇರ್ತೀನಿ. ಗೋಲ್ಡ್ ಶಾಪನ್ನು ಮಾಡ್ತೀನಿ, ಹಾಗೆ ಒಂದು ಮೊಬೈಲ್ ಶಾಪನ್ನು ಮಾಡ್ತೀನಿ. ಎಲ್ಲ ಶಾಪ್ಗಳು ಮಾಡಿಕೊಂಡು ನಾನು ಇಲ್ಲಿಂದನೇ ಓಡಾಡಿಕೊಂಡು ಆಮೇಲೆ ಟೌನಲ್ಲಿ ಮನೆ ಮಾಡಿಕೊಂಡು ಇರ್ತೀನಿ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಆದರೆ ನನಗೆ ಗೊತ್ತಿತ್ತು, ಯಾಕಂದರೆ ನನಗೇನಾದರೂ ಈ ಥರ ಪ್ರಾಬ್ಲಮ್ ಆದರೆ ನಾನೇ ಮಾಡೇ ಸುಪ್ಪಿ, ನಾನೇ ಇದಕ್ಕೆಲ್ಲ ಕಾರಣ. ನಾನೇನು ಯಾವತ್ತೂ ನಿನಗೆ ಮೋಸ ಮಾಡೋದಿಲ್ಲ ಅಂತೇಳಿ ನಾನು ಸುಪ್ಪಿಗೆ ಹೇಳಿದ್ದೆ. ಕೇಳ್ರಿ, ನಾನು ಯಾವುದೇ ಕಾರಣಕ್ಕೂ ನಾನೇನು ಮೋಸ ಮಾಡೋದಿಲ್ಲ, ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದ್ದೆ. ಹೆಂಗೋ ಬಿಡಪ್ಪ, ಸದ್ಯ ಈಗನ ಬಂದಲ್ಲ, ನಮಗಂತೂ ಖುಷಿ ಆಗ್ತೈತೆ. ಹ್ಞೂನಪ್ಪ, ನಮಗಂತೂ ಇದೇ ಚಿಂತೆ ಆಗ್ಬಿಟ್ಟಿತ್ತು. ಅಲ್ಲ, ನೀನು ಎಲ್ಲಿ ಏನು ಅಂತ ಹೇಳಿ ಅವಳಿಗೆ ಏನೂ ಗೊತ್ತಿಲ್ಲ. ನಾವು ಅವಳನ್ನ ಚೆನ್ನಾಗಿ ಬೈತಾ ಇದ್ವಿ ನಮ್ಮ ಸುಪ್ಪಿನ. ಇದೇನು ನಾವು ಚೆನ್ನಾಗಿ ಬೆಳೆಸಿದ್ದಕ್ಕೆ, ಒಬ್ಬಳೆ ಮಗಳು ಅಂತ ಚೆನ್ನಾಗಿ ಬೆಳೆಸಿದ್ದಕ್ಕೆ ಈ ರೀತಿ ಎಲ್ಲ ಮಾಡ್ಕೊಂಡು ಕುಕ್ಕಣ್ಣಲ್ಲ, ನಿನಗೆ ಬುದ್ಧಿ ಬೇಡವಾ ಅಂತ ಹೇಳಿ ನಾವು ಚೆನ್ನಾಗಿ ಬೈತಾ ಇದ್ವಿ. ಇವಾಗ ಹೆಂಗೋ ಯಾವುದೋ ಒಟ್ಟಿನಲ್ಲಿ ಮದುವೆ ಆಗಿದ್ದಾರೆ, ಒಬ್ಬ ಹುಡುಗ ಮದುವೆ ಆಗಿದ್ದಾಳೆ ಅಂತ ಅಂದರೆ ಸಾಕು. ಇವಾಗ ಈ ರೀತಿ ಆಗಿದ್ರೆ ಅವಳನ್ನ ಯಾರೂ ಮದುವೆ ಆಗ್ತಿರ್ಲಿಲ್ಲ ಕಣಪ್ಪ. ನಾನು ಹೇಳಲಿಲ್ಲ ಅಪ್ಪ. ನಿಜವಾಗ್ಲೂ ನಮ್ಮ ನಿಕ್ಕಿ ಬಂದೇ ಬರ್ತಾನೆ ಅವನು ಒಳ್ಳೆಯವನು ಅಂತ ಹೇಳಿ. ಅವನು ಒಳ್ಳೆಯವನು ಅಂತ ಹೇಳಿ ನಾನು ಅವನು ನಂಬಲಿಲ್ಲ ಅಂದರೆ ಈ ರೀತಿ ಎಲ್ಲ ಆಗ್ತಿರ್ಲಿಲ್ಲ. ಅವನ ಮೇಲೆ ನಂಬಿಕೆ ಇಟ್ಟೆ ನಾನು ಈ ರೀತಿ ಎಲ್ಲ ಮಾಡ್ಕೊಂಡಿರೋದು. ಅವನ ಮೇಲೆ ನನಗೆ ನಂಬಿಕೆ ಇತ್ತು ಗೊತ್ತಾ. ಅವನ ಮೇಲೆ ನಂಬಿಕೆ ಇರೋದಕ್ಕೆ ಅಪ್ಪ ನಾನು ಧೈರ್ಯವಾಗಿದ್ದು ಬಂದೇ ಬರ್ತಾನೆ ಅಂತ ಹೇಳಿ ನನಗೆ ನಮ್ಮ ನಿಕ್ಕಿ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತೈತೆ. ಇನ್ಮೇಲೆ ಆ ವೇಷ ಎದುರುಗಡೆನು ಅವ್ರ ಎದುರುಗಡೆ ಎಲ್ಲ ನಾನು ಹೆಂಗಿರ್ತೀನಿ ಗೊತ್ತಾ. ನಿಜ, ನಾನು ಹೆಂಗೆ ಎಲ್ಲರ ಎದುರಿಗೂ ಇನ್ಮೇಲಿಂದ ನಾನು ಆಡ್ಕೊತಿದ್ದವ್ರಿಗೆಲ್ಲ ನಾನು ಇವಾಗ ನಮ್ಮ ಹುಡುಗ ಎಂಥವನು, ನಮ್ಮ ಹುಡುಗ ಯಾರು ಅಂತೇಳಿ ತೋರಿಸ್ತೀನಿ. ನಮ್ಮ ನಿಕ್ಕಿ ಈಗಿರೋದು ನೋಡಿದ್ರೆ ಎಷ್ಟು ಜನ ಹೊಟ್ಟೆ ಉರ್ಕೊಂತಾರೆ ಗೊತ್ತಾ. ಇವಾಗ ನಮ್ಮ ಸುಪ್ಪಿಗಂತೂ ತುಂಬ ಖುಷಿ ಆಗ್ಬಿಟ್ಟೈತೆ ಕಣಪ್ಪ. ನೀನು ಬಂದಿರೋದಕ್ಕೆ ಖುಷಿನೋ ಖುಷಿ. ನನಗೂ ಖುಷಿ ಆಯಿತು ಆಂಟಿ. ನನಗೂ ಅವಳು ನೋಡ್ದಲೇ ತುಂಬ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡಲಿ, ಅಕ್ಕನ ಗಂಡ, ಅಕ್ಕನಿಗೆ ಸಮಾಧಾನ ಮಾಡಿ ನಮ್ಮದ್ರಲ್ಲಿ ಹೇಗೆ ಅಂತಂದರೆ 1 ತಿಂಗಳು ಅವರಿಗೆ ಸಮಾಧಾನ ಮಾಡಿಕೊಂಡು ಅವಳೆಲ್ಲೂ ನಮ್ಮ ಅಕ್ಕ 1-1.5 ತಿಂಗಳು ಎಲ್ಲೂ ಆಚೆ ಹೋಗೋ ಆಗಿಲ್ಲ. ಅವ್ರಿಗೆ ನೋಡ್ಕೋಬೇಕಾಗಿತ್ತು. ಅಂಥ ಸಮಯದಲ್ಲಿ ನನ್ನ ತಮ್ಮನಾಗಿ ಹೇಗೆ ಬಿಟ್ಟು ಬರೋದಕ್ಕಾಗುತ್ತೆ ಹೇಳಿ. ಅದಕ್ಕೆ ಇಂಥ ಕಷ್ಟದಲ್ಲಿ ಇರಬೇಕಾದ್ರೆ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಅಲ್ಲೇ ಇದ್ದೆ. ಇಲ್ಲ ಅಂತಂದ್ರೆ ನಾನು ಯಾವಾಗಲೂ ಬರ್ತಿದ್ದೆ ಗೊತ್ತಾ. ಹಿಂಗೆಲ್ಲ ಆಗಿದೆ ಅಂತಂದರೆ ನಾನು ಸುಪ್ಪಿನ ಮದುವೆ ಆಗೇ ಆಗ್ತೀನಿ, ಖಂಡಿತ ಮದುವೆ ಆಗ್ತೀನಿ. ಸರಿ ಆಯ್ತಪ್ಪ, ನಮ್ಮ ಮನೆಯಾಗೆ ಇರು. ನಿಮ್ಮಪ್ಪ ನಿಮ್ಮಮ್ಮ ಇನ್ನೆಲ್ಲ ಕರೆಸು. ನಮ್ಮ ಮನೆಯಾಗೇನೆ ಇಲ್ಲೇನೆ ಎಲ್ಲ ನಾವು ಮದುವೆ ಮಾಡೋಕ್ಕಾಗುತ್ತೆ. ನಾವೇ ಇಲ್ಲೇ ಮಾಡ್ತೀವಿ. ನಾವು ಒಬ್ಬಳೆ ಮಗಳು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ದೇವಸ್ಥಾನತಾಗೆ, ನಮ್ಮ 3 ದೇವಸ್ಥಾನತಾಗೆ ನಿಮ್ಮಪ್ಪ ನಿಮ್ಮಮ್ಮ ಇನ್ನೆಲ್ಲ ಕರೆಸು. ಸ್ಯಾನೆ ಯಾರನ್ನೂ ಕರೆಯೋದೇನು ಬೇಡ ಇವಾಗ, ಯಾಕಂದ್ರೆ ಅವಳು ಪ್ರೆಗ್ನೆಂಟ್ ಅಲ್ಲ. ಇವಾಗ ನಿನ್ನ ತಾಳಿ ಕಟ್ಟು ಅಷ್ಟೇ. ಇವಾಗ ಹೆಂಗು ಬಿಡಪ್ಪ, ನಮ್ಮ ಸೊಪ್ಪಿಗೆ ಒಳ್ಳೇದಾಯಿತು. ಜನ ಎಲ್ಲ ಆಡ್ಕೆಮರು, ಮದುವೆಗಿನ ಮುಂಚೆ ಪ್ರೆಗ್ನೆಂಟ್ ಆಗ್ಯಾವಳೆ, ಮದುವೆಗಿನ ಮುಂಚೆ ಪ್ರೆಗ್ನೆಂಟ್ ಆಗ್ಯಾವಳೆ ಅಂತ ಜನ ಎಲ್ಲ ಆಡ್ಕೆಮರು. ಬಿಡು, ಇವಾಗ ಹೆಂಗನ ಒಳ್ಳೆ ಕೆಲಸ ಆತ. ಅವಳಿಗಂತೂ ಖುಷಿನೂ ಖುಷಿ. ನಂಬಿಕೆ ಇತ್ತು ನಮ್ಮ ನಿಕ್ಕಿ ಬಂದೇ ಬರ್ತಾನೆ ಅಂತ. ಇವಾಗ ಎಲ್ಲರಿಗೂ ಶಾಕ್ ಆದಂಗೆ ಆಯ್ತಲ್ವಾ ನಮ್ಮ ನಿಕ್ಕಿ ಬಂದಿದ್ದಕ್ಕೆ. ನಮ್ಮ ಅಮ್ಮನಿಗಂತೂ ಅವ್ನು ನೋಡಿ ತುಂಬ ಖುಷಿ ಆಯಿತು. ನಾನು ಹಂಗೆ ಅಂದ್ಕೊಂಡೆ, ನಿಕ್ಕಿ ನೋಡಿಬಿಟ್ರೆ ನಮ್ಮಮ್ಮ ತುಂಬ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಸಖತ್ತಾಗಿದ್ದಾನೆ, ಇವರು ಸಖತ್ತಾಗಿದ್ದಾರೆ. ಮನೆ ಕಡೆ ಒಳ್ಳೆ ರಿಚ್ ಆಗಿದ್ದಾರೆ, ರಿಚ್ ಫ್ಯಾಮಿಲಿ ಇವರು. ಬಂದುಬಿಟ್ಟ ಕೊನೆಗೂ. ಇವಾಗ ನನ್ನ ಬೇಜಾರೆಲ್ಲ ಹೊರಟೋಗ್ಬಿಡ್ತು. ನನಗೆ ಆಗಿರೋ ನೋವೆಲ್ಲ ಹೊರಟೋಗ್ಬಿಡ್ತು. ನಾನಿನ್ನು ಲೈಫಲ್ಲಿ ನಾನು ನೋಡ್ರಿ ನನ್ನ ಜೀವನ ಹೇಗಿರುತ್ತೆ. ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ನೋಡಿ. ಅಷ್ಟು ಇಲ್ದಲೇ ಅವನು ನಾನು ಬಿಟ್ಟು ಹೋಗಿರೋನು ಹುಡ್ಕೊಂಡು ಬರೋಣ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹುಡುಕೊಂಡು ಬಂದಿದ್ದಾನೆ ಅವನು ನನಗೋಸ್ಕರನ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನನಗೇನೋ ತುಂಬ ಖುಷಿ ಆಗ್ತಾಯಿದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಅಮ್ಮನಿಗೂ ಖುಷಿ ಆಗ್ಬಿಡ್ತು, ಅವ್ನು ಚೆನ್ನಾಗಿದ್ದಾನಲ್ಲ. ಅದಕ್ಕೆ ನಮ್ಮ ಅಮ್ಮನಿಗೂ ಚೆನ್ನಾಗಿರೋರಂದರೆ ನನ್ನ ಅಳಿಯ ಎಷ್ಟು ಚೆನ್ನಾಗಿದ್ದಾನಪ್ಪ. ನನ್ನ ಅಳಿಯ ಸೂಪರಾಗಿದ್ದಾನೆ, ವೈಟು ಸಖತ್ತಾಗಿದ್ದಾನೆ ಅಂತ ಹೇಳಿ ನಮ್ಮ ಅಮ್ಮನಿಗೂ ತುಂಬ ಖುಷಿಯಾಗ್ಬಿಡ್ತು. ಕೊನೆಗೂ ಬಂದುಬಿಟ್ಟ ನಮ್ಮ ನಿಕ್ಕಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.